ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ವಿದ್ಯಾಲಯದ ಇಂದಿನ ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವೆಲ್ಲರೂ ಕೆಎಎಸ್, ಪಿಎಸ್ಐ ಅಥವಾ ಎಫ್ಡಿಎ ಪರೀಕ್ಷೆಗಳಿಗೆ ಭರ್ಜರಿಯಾಗಿ ತಯಾರಿ ನಡೆಸ್ತಿದ್ದೀರಿ ಅಂತ ನನಗೆ ಗೊತ್ತು. ಹಾಗಾಗಿ ಇವತ್ತು ಏಪ್ರಿಲ್ 30, 2026ರ ಟಾಪ್ 10 ಪ್ರಮುಖ ವಿದ್ಯಮಾನಗಳನ್ನು ಎಕ್ಸಾಮ್ಗೆ ಬೇಕಾದ MCQ ಮಾದರಿಯಲ್ಲೇ ಡೀಟೇಲ್ ಆಗಿ ನೋಡೋಣ. ಬನ್ನಿ ಶುರು ಮಾಡೋಣ. ಇವತ್ತಿನ ಸೆಷನ್ನಲ್ಲಿ ನಾವು ಏನೇನು ಕವರ್ ಮಾಡ್ತೀವಂತೆ ಒಮ್ಮೆ ಕ್ವಿಕ್ ಆಗಿ ನೋಡ್ಬಿಡೋಣ. ಮೊದಲು ರಾಷ್ಟ್ರೀಯ ವಿದ್ಯಮಾನಗಳು, ಆಮೇಲೆ ಆರ್ಥಿಕತೆ ಮತ್ತು ತಂತ್ರಜ್ಞಾನ, ನಂತರ ಅಂತಾರಾಷ್ಟ್ರೀಯ ವಿಚಾರಗಳು, ಕೊನೆಯಲ್ಲಿ ಒಂದು ಸೂಪರ್ ಫಾಸ್ಟ್ ಕ್ವಿಕ್ ರಿವಿಷನ್ ಹಾಗೂ ಎಂದಿನಂತೆ ಇಂದಿನ ವಿಶೇಷ ಪ್ರಶ್ನೆ. ಓಕೆ, ಮೊದಲಿಗೆ ರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳಿಂದ ಶುರು ಮಾಡೋಣ. ಮೊದಲ ಪ್ರಶ್ನೆ ನೋಡಿ, ಭಾರತದ ಮೊದಲ ಹೈಡ್ರೋಜನ್ ರೈಲಿನ ಪ್ರಯೋಗಾತ್ಮಕ ಓಟ ಯಾವ ಮಾರ್ಗದಲ್ಲಿ ಯಶಸ್ವಿಯಾಯಿತು? ದೆಹಲಿ ಮೀರಟ್, ಮುಂಬೈ ಪುಣೆ, ಜಿಂದ್ ಸೋನಿಪತ್ ಅಥವಾ ಚೆನ್ನೈ ಮೈಸೂರು? ನಿಮಗೆ ಉತ್ತರ ಗೊತ್ತಿದ್ರೆ ಮನಸ್ಸಿನಲ್ಲೇ ಗೆಸ್ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಹರಿಯಾಣದ ಜಿಂದ್ ಸೋನಿಪತ್ ಮಾರ್ಗ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರ ನೇತೃತ್ವದಲ್ಲಿ ಇದು ನಡೆದಿದೆ. ಇಲ್ಲಿ ಗಮನಿಸಬೇಕಾದ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಈ ರೈಲು ಹೈಡ್ರೋಜನ್ ಫ್ಯೂಲ್ ಸೆಲ್ ತಂತ್ರಜ್ಞಾನ ಬಳಸಿ ಓಡುತ್ತೆ. ಅಂದ್ರೆ ಹೊಗೆಯ ಬದಲು ಕೇವಲ ನೀರಿನ ಆವಿ ಮಾತ್ರ ಹೊರಬರುತ್ತೆ. ಅಕ್ಷರಶಃ ಶೂನ್ಯ ಕಾರ್ಬನ್ ಉತ್ಸರ್ಗ. ಎಷ್ಟೊಂದು ಅದ್ಭುತ ಅಲ್ವಾ? ಪರೀಕ್ಷಾ ದೃಷ್ಟಿಯಿಂದ ಇದೊಂದು ಬಹುಮುಖ್ಯ ಹೆಜ್ಜೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಆತ್ಮನಿರ್ಭರ್ ಭಾರತದ ಅಡಿಯಲ್ಲಿ ಪ್ರಮುಖ ಖನಿಜಗಳ ಸಂಗ್ರಹದ ಬಗ್ಗೆ ಈ 4 ಹೇಳಿಕೆಗಳನ್ನು ಗಮನಿಸಿ. 1. 6 ತಿಂಗಳಿಗಾಗುವಷ್ಟು ರಿಸರ್ವ್. 2. ಕಾಬಿಲ್ ಸಂಸ್ಥೆ ಕೇವಲ ದೇಶೀಯ ಗಣಿಗಾರಿಕೆ ನೋಡ್ಕೊಡುತ್ತೆ. 3. ಲಿಥಿಯಂ ಮತ್ತು ಕೋಬಾಲ್ಟನ್ನ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಬಳಸ್ತಾರೆ. 4. ಚೀನಾ ಇದರ ಸಂಸ್ಕರಣೆಯಲ್ಲಿ ನಂಬರ್ 1. ಇಲ್ಲಿ ಯಾವುದು ಸರಿ? ಸರಿಯಾದ ಉತ್ತರ ಆಪ್ಷನ್ ಎ, 1, 3 ಮತ್ತು 4 ಮಾತ್ರ. ಯಾಕೆ ಗೊತ್ತಾ? ಎರಡನೇ ಸ್ಟೇಟ್ಮೆಂಟಲ್ಲಿ ಒಂದು ಸಣ್ಣ ಟ್ರ್ಯಾಪ್ ಇದೆ. ಕಾಬಿಲ್ ಅಂದ್ರೆ ಖನಿಜ್ ಬಿದೇಶ್ ಇಂಡಿಯಾ ಲಿಮಿಟೆಡ್, ಹೆಸರಲ್ಲೇ ಬಿದೇಶ್ ಅಥವಾ ವಿದೇಶ ಅಂತ ಇದೆ. ಇದು ದೇಶದೊಳಗಲ್ಲ, ವಿದೇಶಗಳಲ್ಲಿ ಗಣಿಗಾರಿಕೆ ಮಾಡೋಕೆ ಇರೋದು. ಇನ್ನೊಂದು ಫ್ಯಾಕ್ಟ್ ಅಂದ್ರೆ, ಜಾಗತಿಕ ಖನಿಜ ಸಂಸ್ಕರಣೆಯಲ್ಲಿ ಚೀನಾ 70% ಹೆಚ್ಚು ಕಂಟ್ರೋಲ್ ಹೊಂದಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಲೇಬೇಕು. ಈಗ ಸ್ವಲ್ಪ ಇತಿಹಾಸದ ಕಡೆ ಬರೋಣ. ಕಾಲೋನಿಯಲ್ ಭಾರತದ ಈ ಸಂಚು ಪ್ರಕರಣಗಳನ್ನು ಮ್ಯಾಚ್ ಮಾಡಿ. ಅಲಿಪುರ 1908 ಅನುಶೀಲನ್ ಸಮಿತಿ, ದೆಹಲಿ ಲಾಹೋರ್ 1912 ಲಾರ್ಡ್ ಹಾರ್ಡಿಂಜ್ ಮೇಲೆ ಬಾಂಬ್, ಕಾನ್ಪುರ್ ಬ್ರಿಟಿಷರ ವಿರುದ್ಧ ಕಾಂಗ್ರೆಸ್ ನಾಯಕರ ಚಟುವಟಿಕೆ ಮತ್ತು ಮೀರಟ್ ಕಮ್ಯುನಿಸ್ಟ್ ನಾಯಕರು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಅಂದ್ರೆ 1, 2 ಮತ್ತು 4 ಮಾತ್ರ ಸರಿ. ಹಾಗಾದ್ರೆ ಕಾನ್ಪುರ್ ಕೇಸ್ ಯಾಕೆ ತಪ್ಪು? ಕಾನ್ಪುರ್ ಬೋಲ್ಶೆವಿಕ್ ಪ್ರಕರಣ ಕಾಂಗ್ರೆಸ್ ನಾಯಕರ ವಿರುದ್ಧ ನಡೆದಿದ್ದಲ್ಲ, ಅದು ಕಮ್ಯುನಿಸ್ಟ್ ಚಳವಳಿ ವಿರುದ್ಧ ಬ್ರಿಟಿಷರು ಹೂಡಿದ ಕೇಸ್. ಎಕ್ಸಾಮ್ಗಳಲ್ಲಿ ಇಂಥ ಸಂಘ ಇತಿಹಾಸದ ಡೀಟೇಲ್ಸ್ ನಮ್ಮನ್ನ ಕನ್ಫ್ಯೂಸ್ ಮಾಡ್ತವೆ, ಸೊ ಹುಷಾರಾಗಿರಿ. ಸರಿ, ಈಗ ನಮ್ಮ ಎರಡನೇ ಭಾಗ ಆರ್ಥಿಕತೆ ಮತ್ತು ತಂತ್ರಜ್ಞಾನದ ಕಡೆ ಗಮನ ಹರಿಸೋಣ. 4ನೇ ಪ್ರಶ್ನೆ ನಮ್ಮೆಲ್ಲರ ಫೇವ್ರೆಟ್ UPI ಬಗ್ಗೆ. ಇದು ಶುರುವಾಗಿದ್ದು ಏಪ್ರಿಲ್ 11, 2016ರಲ್ಲಿ. NPCI ಮತ್ತು RBI ಜಂಟಿಯಾಗಿ ಇದನ್ನು ತಂದರು. ಕೇವಲ 21 ಬ್ಯಾಂಕ್ಗಳಿಂದ ಶುರುವಾದ ಈ ಪಯಣ ಇವತ್ತು 703ಕ್ಕೂ ಹೆಚ್ಚು ಬ್ಯಾಂಕ್ಗಳಿಗೆ ವಿಸ್ತರಿಸದೆ. ಅಂದ್ರೆ ನಂಬ್ತೀರಾ? ಪ್ರತಿದಿನ ಸರಾಸರಿ 66 ಕೋಟಿ ಟ್ರಾನ್ಸಾಕ್ಷನ್ಸ್ ಆಗ್ತಿವೆ. ಪ್ರಪಂಚದಾದ್ಯಂತ ನಡೆಯುವ ರಿಯಲ್ ಟೈಮ್ ಪೇಮೆಂಟ್ಸ್ಗಳಲ್ಲಿ 49% ಪಾಲು ನಮ್ಮ UPIನದ್ದೇ. ಇದೊಂದು ನಿಜವಾದ ಗೇಮ್ ಚೇಂಜರ್. ಈ ಬೆಳವಣಿಗೆಯನ್ನ ಸ್ವಲ್ಪ ಹತ್ತಿರದಿಂದ ನೋಡಿ. ಕೇವಲ 10 ವರ್ಷಗಳಲ್ಲಿ ಟ್ರಾನ್ಸಾಕ್ಷನ್ ಸಂಖ್ಯೆ 2 ಕೋಟಿಯಿಂದ 24,000 ಕೋಟಿಗೆ ಜಿಗಿದಿದೆ. ಅಂದ್ರೆ ಬರೋಬ್ಬರಿ 12,000 ಪಟ್ಟು ಏರಿಕೆ. ಇದರ ಒಟ್ಟು ಮೌಲ್ಯ ಕೂಡ 314 ಲಕ್ಷ ಕೋಟಿಗೆ ತಲುಪಿದೆ. ಡಿಜಿಟಲ್ ಇಂಡಿಯಾ ಯಾವ ರೇಂಜ್ಗೆ ಬೆಳೆದಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಓಕೆ, ಮುಂದೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳಲ್ಲಿ ಏನೇನು ನಡೀತಿದೆ ಅಂತ ನೋಡೋಣ. ಪ್ರಶ್ನೆ 5. 2025ರ ಸಿಪ್ರಿ ವರದಿ ಪ್ರಕಾರ ವಿಶ್ವದಲ್ಲಿ ಅತಿ ಹೆಚ್ಚು ಸೈನಿಕ ವೆಚ್ಚ ಮಾಡುವ ದೇಶಗಳಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟು? ಸರಿಯಾದ ಉತ್ತರ 5ನೇ ಸ್ಥಾನ. ಭಾರತ $92.1 ಬಿಲಿಯನ್ ಖರ್ಚು ಮಾಡ್ತಿದೆ. ಇದು ಗ್ಲೋಬಲ್ ಶೇರ್ನ 3.2ರಷ್ಟಿದೆ. ಬೇರೆ ದೇಶಗಳನ್ನು ನೋಡೋದಾದರೆ ಚೀನಾ $336 ಬಿಲಿಯನ್ ಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ರಷ್ಯಾ ಯುದ್ಧದ ಕಾರಣದಿಂದ ಮತ್ತು ಜರ್ಮನಿ ಯುರೋಪಿನ ಭದ್ರತಾ ಕಾರಣಗಳಿಂದ ತಮ್ಮ ಮಿಲಿಟರಿ ಬಜೆಟ್ ಅನ್ನು ಸಿಕ್ಕಾಪಟ್ಟೆ ಹೆಚ್ಚಿಸಿವೆ. 6ನೆಯ ಪ್ರಶ್ನೆ ಶಾಂಘಾಯ್ ಸಹಕಾರ ಸಂಸ್ಥೆ ಅಂದ್ರೆ SCO ಬಗ್ಗೆ. ಈ ಹೇಳಿಕೆಗಳನ್ನು ನೋಡಿ. 1. 2001ರಲ್ಲಿ ಸ್ಥಾಪನೆ. 2. ಮುಖ್ಯ ಕಚೇರಿ ಮಾಸ್ಕೋದಲ್ಲಿದೆ. 3. ಭಾರತ 2017ರಲ್ಲಿ ಸೇರ್ಪಡೆ. 4. ಇರಾನ್ 2023ರಲ್ಲಿ ಜಾಯ್ನ್ ಆಯಿತು. ಇದರಲ್ಲಿ ಯಾವ್ಯಾವುದು ಸರಿ? ಸರಿಯಾದ ಉತ್ತರ ಆಪ್ಷನ್ ಬಿ, 1, 3 ಮತ್ತು 4 ಮಾತ್ರ. ಇಲ್ಲಿ ಎಕ್ಸಾಮಿನರ್ಸ್ ಎಲ್ಲಿ ಟ್ರ್ಯಾಪ್ ಮಾಡ್ತಾರೆ ಅಂದ್ರೆ, SCO ಅಂತ ತಕ್ಷಣ ರಷ್ಯಾ ಅಂತ ಅನ್ಕೊಂಡು ಮುಖ್ಯ ಕಚೇರಿ ಮಾಸ್ಕೋದಲ್ಲಿದೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಅಸಲಿಗೆ ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಚೀನಾದ ಬೀಜಿಂಗ್ನಲ್ಲಿ. ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ, ಭಯೋತ್ಪಾದನೆಗೆ ಯಾವುದೇ ದೇಶ ಅಥವಾ ಧರ್ಮ ಇಲ್ಲ ಅನ್ನೋದು ಈ ಸಂಸ್ಥೆಯ ಸ್ಪಷ್ಟ ನಿಲುವು. ಪ್ರಶ್ನೆ 7. ಎಕ್ಸಸೈಸ್ ಪ್ರಗತಿ ಅನ್ನೋ ಬಹುಪಕ್ಷೀಯ ಸೇನಾ ವ್ಯಾಯಾಮದ ಮೊದಲ ಆವೃತ್ತಿ ಎಲ್ಲಿ ನಡೆಯಲಿದೆ? ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್ ಅಥವಾ ಮಣಿಪುರ? ಸರಿಯಾದ ಉತ್ತರ ಆಪ್ಷನ್ ಬಿ, ಮೇಘಾಲಯ. ಮೇಘಾಲಯದ ಉಮ್ರೋಯ್ ಟ್ರೈನಿಂಗ್ ನೋಡಿನಲ್ಲಿ ನಮ್ಮ ಭಾರತೀಯ ಸೇನೆ 11 ದೇಶಗಳನ್ನು ಒಟ್ಟುಗೂಡಿಸಿ ಈ ಬೃಹತ್ ಎಕ್ಸಸೈಸ್ ಮಾಡ್ತಿದೆ. ಬೇರೆ ಬೇರೆ ದೇಶಗಳ ಸೇನೆಗಳ ನಡುವೆ ಸಮನ್ವಯತೆ ಸಾಧಿಸೋದು ಮತ್ತು ವಿಪತ್ತು ನಿರ್ವಹಣೆ ಅಂದ್ರೆ ಡಿಸಾಸ್ಟರ್ ರಿಲೀಫ್ ಮಾಡೋದು ಇದರ ಮುಖ್ಯ ಉದ್ದೇಶ. 8ನೇ ಪ್ರಶ್ನೆ ಸ್ವಲ್ಪ ಸೈನ್ಸ್ ಅಂಡ್ ಟೆಕ್ ಕಡೆ ಹೋಗೋಣ. ಅಣು ತ್ಯಾಜ್ಯ ಸಂಗ್ರಹಣೆ ಬಗ್ಗೆ 2 ಸ್ಟೇಟ್ಮೆಂಟ್ ಇವೆ. 1. ಫಿನ್ಲ್ಯಾಂಡ್ ಜಗತ್ತಿನ ಮೊದಲ ಶಾಶ್ವತ ಕೇಂದ್ರ ನಿರ್ಮಿಸಿದೆ. 2. ಇದನ್ನು ಕೇವಲ ಉಕ್ಕಿನ ಪಾತ್ರೆಗಳಲ್ಲಿ ಸಂಗ್ರಹಿಸ್ತಾರೆ.
ಇಲ್ಲಿ ಆಪ್ಷನ್ ಎ ಅಂದರೆ ಒಂದು ಮಾತ್ರ ಸರಿ. ಫಿನ್ಲ್ಯಾಂಡ್ ದೇಶ ಓಂಕಾಲೋ ಅನ್ನೋ ಕೇಂದ್ರ ಕಟ್ಟಿರೋದು ನಿಜ. ಭೂಮಿಯ ಆಳದಲ್ಲಿ 400 ಮೀಟರ್ ಕೆಳಗಿದೆ ಇದು. ಆದರೆ ಎರಡನೇ ಸ್ಟೇಟ್ಮೆಂಟ್ ತಪ್ಪು. ಹೈ ಲೆವೆಲ್ ನ್ಯೂಕ್ಲಿಯರ್ ವೇಸ್ಟನ್ನು ಬರೀ ಉಕ್ಕಿನಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ತಾಮ್ರದ ಅಂದರೆ ಕಾಪರ್ ಕಂಟೈನರ್ಗಳನ್ನು ಬಳಸಿ ಅದರ ಸುತ್ತ ಬೆಂಟೋನೈಟ್ ಮಣ್ಣನ್ನು ಹಾಕ್ತಾರೆ. ಕಾಪರ್ ಅಂತ ನೆನ್ಪಿಟ್ಕೊಳ್ಳಿ. 9ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂದರೆ SDG ಬಗ್ಗೆ 2015ರಲ್ಲಿ ಅಂಗೀಕರಿಸಲಾಯಿತು. 17 ಗುರಿ ಮತ್ತು 169 ಉಪಗುರಿಗಳಿವೆ ಮತ್ತು ಇದರ ಟಾರ್ಗೆಟ್ ಇಯರ್ 2025. ಇದರಲ್ಲಿ ಯಾರ್ದು ಸರಿ? ಉತ್ತರ ಎ 1 ಮತ್ತು 2 ಮಾತ್ರ. ನೀವು ಆಲ್ರೆಡಿ ಗೆಸ್ ಮಾಡಿರ್ಬೋದು. ಇದರ ಟಾರ್ಗೆಟ್ ಇಯರ್ 2025 ಅಲ್ಲ, 2030. ಈ ಗುರಿಗಳನ್ನು 2030ರ ಹೊತ್ತಿಗೆ ಸಾಧಿಸಬೇಕು ಅನ್ನೋದು ವಿಶ್ವಸಂಸ್ಥೆಯ ಪ್ಲಾನ್. ಎಕ್ಸಾಮ್ನಲ್ಲಿ ಇಂಥ ಸಣ್ಣ ಇಯರ್ ಚೇಂಜ್ ಕೊಟ್ಟು ಕನ್ಫ್ಯೂಸ್ ಮಾಡ್ತಾರೆ, ಸೊ ಬಿ ಕೇರ್ಫುಲ್. 10ನೇ ಪ್ರಶ್ನೆ, ಒಪೆಕ್ ಸ್ಥಾಪನೆಯಾದ ವರ್ಷ ಮತ್ತು ಅದರ ಸದಸ್ಯರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ. ಇದು 1960ರಲ್ಲಿ ಸ್ಥಾಪನೆಯಾಯಿತು. ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ ಮತ್ತು ವೆನೆಜುವೆಲಾ ಸೇರಿ ಬಾಗ್ದಾದ್ನಲ್ಲಿ ಇದನ್ನ ಶುರು ಮಾಡಿದ್ರು. ಈಗ ಇಲ್ಲಿ ಕರೆಂಟ್ ಅಫೇರ್ಸ್ ಲಿಂಕ್ ಏನಪ್ಪಾ ಅಂದ್ರೆ, ಮೇ 1, 2026ಕ್ಕೆ UAE ಒಪೆಕ್ನಿಂದ ಅಧಿಕೃತವಾಗಿ ಹೊರಬರ್ತಿದೆ. ಇದು ನಮಗೆ ಯಾಕೆ ಮುಖ್ಯ? UAE ಹೊರಬಂದು ತನ್ನ ಪಾಡಿಗೆ ತಾನು ಹೆಚ್ಚು ತೈಲ ಉತ್ಪಾದನೆ ಶುರು ಮಾಡಿದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ರೇಟ್ ಕಡಿಮೆಯಾಗೋ ಚಾನ್ಸಸ್ ಇದೆ. ಇದು ಭಾರತಕ್ಕೆ ದೊಡ್ಡ ರಿಲೀಫ್ ಕೊಡ್ಬೋದು. ಬನ್ನಿ ಈಗ ಒಂದು ಸೂಪರ್ ಫಾಸ್ಟ್ ಕ್ವಿಕ್ ರಿವಿಷನ್ ಮಾಡೋಣ. ಕಳೆದ ತಿಂಗಳ ಮುಖ್ಯಾಂಶಗಳು. ಮೊದಲ 5 ಪಾಯಿಂಟ್ಸ್. 1. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹೊಸದಾಗಿ ಕಾಳಿ ನಿಶಾಚರಿ ಕಪ್ಪೆ ಪತ್ತೆಯಾಗಿದೆ. 2. ಒಡಿಶಾದ ಸ್ತುತಿ ಪ್ರಧಾನ್ ಅನ್ನೋ ಯುವತಿ ವಿಶ್ವ ಯುವ ಸಂಸತ್ತಿಗೆ ಆಯ್ಕೆಯಾಗಿದ್ದಾರೆ. 3. ಒಲಿಂಪಿಕ್ಸ್ನಲ್ಲಿ ಕಂಚು ಗೆದ್ದಿದ್ದ ನಮ್ಮ ಹಾಕಿ ಆಟಗಾರ ಗುರ್ಜಂತ್ ಸಿಂಗ್ ನಿವೃತ್ತಿ ಘೋಷಿಸಿದ್ದಾರೆ. 4. ಆಲಮಟ್ಟಿ ಡ್ಯಾಂನ ಗರಿಷ್ಠ ನೀರಿನ ಮಟ್ಟವನ್ನು 524.25 ಮೀಟರ್ಗೆ ಏರಿಸಲಾಗಿದೆ. 5. ಏಕರೂಪ ನಾಗರಿಕ ಸಂಹಿತೆ ಅಥವಾ UCC ಸಂವಿಧಾನದ 44ನೇ ವಿಧಿಯ ಅಡಿಯಲ್ಲಿ ಬರುತ್ತೆ, ಇದನ್ನು ಮರಿಬೇಡಿ. ಮುಂದಿನ 5 ಪಾಯಿಂಟ್ಸ್. 6. ಭಾರತೀಯ ವಾಯುಪಡೆ GPS ಜಾಮಿಂಗ್ ಅನ್ನು ತಡೆಯುವ ವಾಯುಬಾಣ್ ಡ್ರೋನ್ ಪ್ರಾಜೆಕ್ಟ್ ಮಾಡ್ತಿದೆ. 7. ಅರ್ಜೆಂಟೀನಾ 2026ರ ಮಾರ್ಚ್ನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಂದರೆ WHOನಿಂದ ಹೊರಬಂದಿದೆ. 8. ನಮ್ಮ INS ಸುದರ್ಶನಿ ಫ್ರಾನ್ಸ್ನ ಎಸ್ಕೇಲ್ ಅಸೆಟೆ ಉತ್ಸವದಲ್ಲಿ ಭಾಗವಹಿಸಿದೆ. 9. ಬಾಲೇಂದ್ರ ಶಾ ಅವರು ನೇಪಾಳದ ಹೊಸ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. 10. ಜನಜಾತಿ ಕರಕುಶಲ ಕಲಾವಿದರ ಆದಾಯ ಹೆಚ್ಚಿಸೋಕೆ ರೀಸಾ ಯೋಜನೆ ತರಲಾಗಿದೆ. ಎಕ್ಸಾಮ್ಗೆ ಲಾಸ್ಟ್ ಮಿನಿಟ್ ರಿವಿಷನ್ಗೆ ಇದು ಪಕ್ಕಾ ಮದ್ದು. ಈಗ ಇವತ್ತಿನ ಸೆಷನ್ನ ಕೊನೆಯ ಭಾಗ. ನಿಮಗಾಗಿ ಒಂದು ವಿಶೇಷ ಪ್ರಶ್ನೆ. ಪ್ರಶ್ನೆ ನೋಡಿ, ಕರ್ನಾಟಕದ ಮೊದಲ ಕನ್ನಡ ಶಾಸನ ಯಾವುದು? ಇತಿಹಾಸ ಓದಿರೋ ಪ್ರತಿಯೊಬ್ಬರಿಗೂ ಇದರ ಉತ್ತರ ಗೊತ್ತಿರಲೇಬೇಕು. ಗೊತ್ತಿದ್ರೆ ಈಗಲೇ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಉತ್ತರ ಟೈಪ್ ಮಾಡಿ ನೋಡೋಣ. ಯಾರು ಮೊದಲು ಸರಿಯಾದ ಉತ್ತರ ಕೊಡ್ತಾರೆ ಅಂತ ನಾನು ಚೆಕ್ ಮಾಡ್ತೀನಿ. ಹಾಗೆ ಮಾರ್ಚ್ 2026ರ ಸಂಪೂರ್ಣ ಕರೆಂಟ್ ಅಫೇರ್ಸ್ನ PDF ನೋಟ್ಸ್ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದನ್ನ ಮರಿಬೇಡಿ. ಇವತ್ತಿನ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ಪ್ರಾಕ್ಟೀಸ್ ಮಾಡ್ತಾನೇ ಇರಿ. ಮುಂದಿನ ಸೆಷನ್ನಲ್ಲಿ ಇನ್ನಷ್ಟು ಮುಖ್ಯವಾದ ಮಾಹಿತಿಯೊಂದಿಗೆ ಸಿಗೋಣ. ಆಲ್ ದ ಬೆಸ್ಟ್.